ಗ್ಯಾಂಗ್ರೇಪ್ ಆರೋಪಿಗಳಿಂದ ಈಗ ರೋಡ್ ಶೋ ನಡೆದಿದೆ. ಜಾಮೀನು ಪಡೆದು ಬಂದಿದ್ದವರ ಮೇಲೆ ಮತ್ತೆ ಕೇಸ್ ಬಿದ್ದಿದೆ. ಹಾನಗಲ್ನ ಗ್ಯಾಂಗ್ರೇಪ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣ. ಹಾನಗಲ್ ಗ್ಯಾಂಗ್ರೇಪ್ ಆರೋಪಿಗಳಿಂದ ರೋಡ್ ಶೋ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಮೇಲೆ ಹೊರ ಬರ್ತಿದ್ದಂತೆ ಮತ್ತೆ ರೋಡ್ ಶೋ ಮಾಡಿದ್ದಾರೆ. ಈಗ ಆರೋಪಿಗಳ ಮೇಲೆ ಮತ್ತೆ ಪ್ರಕರಣನ ದಾಖಲು ಮಾಡುವಂತ ಸಾಧ್ಯತೆ ಇದೆ. ಆರೋಪಿಗಳನ್ನ ವಶಕ್ಕೆ ಪಡೆದು ಪೊಲೀಸಿದ್ದಾರೆ. ಈಗ ಬಹಳಷ್ಟು ಬೇರೆ ಬೇರೆ ತಿರುವನ್ನ ಪಡ್ಕೊಳ್ತಾ ಇದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಕಂಪ್ಲೀಟ್ ಆಗಿ ವಿಸ್ತಾರ ರೂಪವಾಗಿ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಗ್ಯಾಂಗ್ ರೇಪಿನಲ್ಲಿ ಆರೋಪಿಗಳು ಆದ್ರೆ ಹೊರಗಡೆ ಬರ್ತಿದ್ದಂತೆ ರೋಡ್ ಶೋ ಮಾಡಿದ್ದಾರೆ. ಜಾಮೀನು ಪಡೆದು ಬಂದವರ ಮೇಲೆ ಮತ್ತೆ ಕೇಸ್ ಬಿದ್ದಿದೆ. ಈಗ ಜೈಲಿನಿಂದ ರಿಲೀಸ್ ಆಗಿ ರೋಡ್ ಶೋ ನಡೆಸಿದ್ದಾರೆ ಈ ಆರೋಪಿಗಳು. ಅಬಾಬಾಬಾಬಾ, ಆರೋಪಿಗಳನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ ಹಾನಗಲ್ನ ಪೊಲೀಸರು. ಹಾವೇರಿಯ ಐಬಿ ಎದುರಿನ ರಸ್ತೆಯಲ್ಲೇ ದೊಡ್ಡ ಮಟ್ಟಕ್ಕೆ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ರೋಡ್ ಶೋ ಮಾಡ್ತಿದ್ರು. 7 ಪ್ರಮುಖ ಆರೋಪಿಗಳ ಮೇಲೆ ಹೊಸ ಕೇಸ್ ದಾಖಲಿಸುವಂತ ಸಾಧ್ಯತೆ ಇದೆ. ಇವಾಗ ಹಾವೇರಿಯ ಎಸ್ಪಿಗೆ ನಿರ್ದೇಶನವನ್ನ ನೀಡಿದ್ರು ಎಡಿಜಿಪಿ. ಹಾಗಾಗಿ ಅಂದ್ರೆ ಮೊದಲಿಗೆ ಈ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ದೊಡ್ಡ ಮಟ್ಟಕ್ಕೆ ಜನರ ಮುಂದಿಟ್ಟಿತ್ತು. ಯಾಕಂದ್ರೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳು ಹೊರಗಡೆ ಜಾಮೀನನ್ನ ಪಡ್ಕೊಂಡು ಹೊರ ಬರ್ತಿದ್ದಂತೆ ಮತ್ತೆ ರೋಡ್ ಶೋ ಮಾಡಿ ಈಗ ಪೊಲೀಸರ ಅತಿಥಿ ಆಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗಾಗಿ ರೋಡ್ ಶೋ ಮಾಡಿದವರೆಲ್ಲರಿಗೂ ಪೊಲೀಸರಿಗೆ ಶಾಕ್ ಕೊಟ್ಟಿದ್ದಾರೆ. ಅಂದ್ರೆ ಇವರು ಒಳ್ಳೆ ಇಲೆಕ್ಷನ್ ಅಲ್ಲಿ ಗೆದ್ದು ಬಹಳ ಖುಷಿಯಲ್ಲಿ ಏನೋ ಸಂಭ್ರಮ ಮಾಡ್ದಂಗೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳು ಪ್ರಮುಖವಾಗಿ 7 ಜನ ಆರೋಪಿಗಳಿದ್ದಾರೆ. ಪ್ರಕರಣದಲ್ಲಿ ಒಳಗೆ ಹೋಗ್ತಾರೆ, ಮತ್ತೆ ಜಾಮೀನನ್ನ ಪಡ್ಕೊಂಡು ಹೊರಗೆ ಬರ್ತಾರೆ. ಆದ್ರೆ ಹೊರಗೆ ಬರ್ತಿದ್ದಂತೆ ಸಂಭ್ರಮ ಪಟ್ಟಿರುವಂತ ರೀತಿ ಇದು. ಸಾಧನೆ ಮಾಡಿದ ರೀತಿಯಲ್ಲಿ ಪೋಸ್ ಕೊಟ್ಟಿದ್ದಾರೆ. ಅನೇಕ ಕಾರು ಬೈಕ್ಗಳಲ್ಲಿ ಹಿಂಬಾಲಿಕರನ್ನ ಒಟ್ಟಾಕೊಂಡು ಇದು ಚುನಾವಣೆ ಗೆದ್ದಿದ್ದು ಮತ್ತೊಂದು ಸಾಧನೆ ಮಾಡಿ ದೇಶ ಗೆದ್ದು ಬಂದವರಲ್ಲ, ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳು. ಆದ್ರೆ ಹೊರಬರ್ತಿದ್ದಂತೆ ಶೋ ಕೊಟ್ಟಿದ್ರು, ಪೋಸ್ ಕೊಟ್ಟಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ಮಾಡಿದಂತ ಆರೋಪಿಗಳನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ. ಹಾನಗಲ್ನ ಪೊಲೀಸರ ಗಮನಕ್ಕೆ ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಹೀಗಾಗಿ ಎಲ್ಲ ಗ್ಯಾಂಗ್ ರೇಪ್ ಆರೋಪಿಗಳು, ಪ್ರಮುಖವಾಗಿ 7 ಜನ ಆರೋಪಿಗಳು, ಅವರೆಲ್ಲರನ್ನು ಕೂಡ ಮತ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ಅವರು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಈಗಾಗಲೇ ಗಮನಿಸಿದಂಗೆ ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ಬಿತ್ತರಿಸಿತ್ತು. ಆದ್ರೆ ಪ್ರಕರಣದ ಆರೋಪಿಗಳು ಜಾಮೀನ್ ಮೇಲೆ ಹೊರ ಬಂದಿದ್ದಾರೆ. ಇನ್ನೂ ಕೂಡ ಅವರು ಅಪರಾಧಿನೋ ನಿರಾಪರಾಧಿನೋ ಸಾಬೀತು, ಜಸ್ಟ್ ಬೇಲ್ ಮೇಲೆ ಬಂದಿರಾದ್ರೆ ಈ ಲೆವೆಲ್ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಭಯ ಇಲ್ವಾ ಇವ್ರಿಗೆಲ್ಲ? ಅಖಿಲೇಶ್, ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಜಾಮೀನು ಸಿಗೋದು ಬಿಡೋದು ದಟ್ ಈಸ್ ಸೆಕೆಂಡ್ರಿ. ಆದರೆ ಜಾಮೀನು ಸಿಕ್ತು ಅನ್ನೋ ರೀತಿಯಲ್ಲಿ ರೋಡ್ ಶೋ ಮಾಡ್ತಾ ಇರ್ತಕ್ಕಂಥ ಈ ದುಷ್ಟರೇನಿದ್ದಾರೆ, ಇದು ಹಾವೇರಿ ಜಿಲ್ಲೆಗಲ್ಲ, ಹಾನಗಲ್ಲಿಗಲ್ಲ, ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಮಾನ ಹರಾಜು ಮಾಡ್ದಂಗೆ ಇವರು. ಅಂದರೆ ಹಾವೇರಿ ವ್ಯವಸ್ಥೆಯಲ್ಲಿ, ಹಾವೇರಿ ಜಿಲ್ಲಾ ವ್ಯವಸ್ಥೆಯಲ್ಲಿ ಹಾನಗಲ್ ಪೊಲೀಸ್ ಠಾಣೆ ಅಧಿಕಾರಿಗಳು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಯಾಕೆಂದರೆ ಒಂದು ಸಂತ್ರಸ್ತೆಗೆ ಒಂದು ಅತ್ಯಾಚಾರ ನಡೆದು ಹೋಗಿದೆ ಇಲ್ಲಿ. ಅದು 14, 15 ಎಷ್ಟೋ ಜನರಿಂದ ಒಂದಿಷ್ಟು ಜನ ಜಾಮೀನು ತೊಗೊಳ್ತಾರೆ, ಮತ್ತೊಂದು ಜನ 7 ಜನರಿಗೆ ಜಾಮೀನು ಸಿಕ್ಕಿದೆ. ಏನು ದೊಡ್ಡ ಇವರೇನೋ ಭಾಳ ಶಿಖರ ಇರೋ ಥರ ಕಟ್ಟಾಕಿರೋ ಕೆಲಸದ ಥರ ಮಾಡ್ಕೊಂಡು ಬಂದು ಈ ರೋಡ್ ಶೋ ಮಾಡ್ತಾರೆ. ಅಂದರೆ ಅದು ಟೌನಲ್ಲಿ ಆ ಥರ ಒಂದು ರೋಡ್ ಶೋ ಮಾಡ್ತಾರೆ ಅಂದರೆ ಅದಕ್ಕೇನು ಅರ್ಥ ಇದೆಯಾ? ಪೊಲೀಸರಿಗೆ ಅದು ಗೊತ್ತಾಗೋದಿಲ್ವಾ? ಜಾಮೀನು ಸಿಗಬಾರ್ದು ಇಂಥ ಆರೋಪಿಗಳಿಗೆ ಅನ್ನೋ ನಿಟ್ಟಲ್ಲಿ ಇವರು ಕೈಗೊಂಡಿರ್ತಕ್ಕಂಥ ಅಥವಾ ಅವರ ಸರ್ಕಾರಿ ವಕೀಲರ ಪರವಾಗಿ ಅವರು ವಾದ ಮಾಡಿರ್ತಕ್ಕಂಥ ವಿಚಾರಗಳು ಏನಿದೆ? ಹಾಗಾದರೆ ಈ ರೀತಿಯ ಪ್ರಶ್ನೆಗಳು ಜನರಿಗೆ ಬರುತ್ತಲ್ಲ. ಹಾಗಾದರೆ ಇವ್ರು ಮಾಡ್ತಾರೆ, ಇವತ್ತು ಹಿಂಗೆ ಜಾಮೀನು ಸಿಗುತ್ತೆ, ಮತ್ತು ಇನ್ನೇನೋ ಮಾಡ್ತಾರೆ, ಜಾಮೀನು ಸಿಗುತ್ತೆ ಅಂತ ಆಗ್ಬಿಟ್ರೆ ಇವ್ರಿಗೆ ನ್ಯಾಯಾಲಯದ ಬಗ್ಗೆ ಆಗಲಿ, ಸಮಾಜದ ಬಗ್ಗೆ ಆಗಲಿ, ಪೊಲೀಸ್ ಇಲಾಖೆ ವ್ಯವಸ್ಥೆ ಬಗ್ಗೆ ಆಗಲಿ ಏನು ಗೌರವ ಇರುತ್ತೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಎಸ್, ಖಂಡಿತ. ಅಂದ್ರೆ ಬೇಲ್ ತಗೊಂಡು ಹೊರಬರ್ತಿದ್ದಂತೆಯೇ ಮಾಡ್ತಾರೆ. ನ್ಯೂಸು ರಾಜ್ಯದ ಪೊಲೀಸ್ ಇಲಾಖೆಯ ಗಮನವನ್ನು ಸೆಳೆದಾಗ ಅಷ್ಟರಲ್ಲಿ ಏನು ಕಾನೂನು ಮತ್ತು ನಮ್ಮ ಸುದ್ದಿಯನ್ನು ಗಮನಿಸ್ತಿರುವ ಹಾಗೆಯೇ ಕಾನೂನು ಮತ್ತು ಸುವ್ಯವಸ್ಥೆಯ ADGP ಹಿತೇಂದ್ರ ಅವರು ಹಾವೇರಿ SP ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಕ್ರಮವನ್ನು ಜರುಗಿಸಬೇಕು ಅಂತ. ಸೊ ಆ ಒಂದು ಸೂಚನೆ ಹೋದ ಹಿನ್ನೆಲೆಯಲ್ಲಿಯೇ ಆರೋಪಿಗಳನ್ನು ಬಂಧಿಸಿ ಮತ್ತೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದರೆ
ಹೇಳಬೇಕು, ಇವರಿಗೆ ಹೇಳ್ತಾ ಇರಬೇಕು. ತಪ್ಪುಗಳು ಇವ್ರು ಮಾಡ್ತಾ ಇದ್ದಾರೆ, ನಾವು ಹೇಳ್ತಾ ಇರಬೇಕು, ಅವ್ರು ಮಾಡ್ತಾ ಇರ್ತಾರೆ. ಈ ವ್ಯವಸ್ಥೆಯಲ್ಲಿ ಹಿಂಗೆ ಆಗಬಾರ್ದು. ಅದರಲ್ಲೂ ಕೂಡ ಒಂದು ಹೆಣ್ಣಿನ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ, ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇದು. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಪ್ರಕರಣ ನಡೆದಾಗ ಅಂತಕ್ಕಂಥದ್ದು ಸಾಕಷ್ಟು ಚಿತ್ರಣಗಳು ಇಲಾಖೆಯ ಮುಂದಿದೆ. ಇಂಥದ್ದು ಗೊತ್ತಿದ್ದು ಕೂಡ ಇಂಥ ವಿಚಾರಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಗುಪ್ತಚರ ಇಲಾಖೆಯವರಾಗಲಿ ಏನು ಕ್ರಮ ಜರುಗಿಸ್ತಾರೆ, ಏನು ಮಾಹಿತಿ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಅಥವಾ ಇಲಾಖಾಧಿಕಾರಿಗಳಿಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಇದು ಭಾಳ ಅತ್ಯಾಚಾರ ಆಗಿರ್ತಕ್ಕಂಥ ಘನಘೋರ ಆರೋಪ ಒಂದು ಪ್ರಕರಣ ಏನಿದೆ ಅಷ್ಟನ್ನೇ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವ್ರು ನಡ್ಕೊಳ್ತಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇವತ್ತು ಅವರು ರೋಡ್ ಶೋ ಮಾಡ್ತಾರೆ, ನಾಳೆ ಇನ್ನೇನೋ ಮಾಡ್ತಾರೆ. ಈ ರೀತಿಯ ಸಮಾಜದ ಮೇಲೆ ಬಿಂಬಿಸ್ತಕ್ಕಂಥ ಇಂಥ ಆರೋಪಿಗಳ ಹಿನ್ನೆಲೆ ಪೂರಪುರ ಏನಿದೆ ಅಂತ ತಿಳ್ಕೊಂಡು ಅವ್ರ ಮೇಲೆ ಗುಂಡೆ ಆ್ಯಕ್ಟ್ ಹಾಕಬೇಕಾಗತ್ತೆ. ಇವರು ಹಾಗೆ ಬಿಡೋಕ್ಕಾಗಲ್ಲ. ಇನ್ನು ಜಾಮೀನು ಸಿಕ್ಕಿದೆ ಅಷ್ಟೇ, ಇನ್ನೇನಾದರೂ ಕೇಸ್ ಖುಲಾಸೆ ಆಗಿಬಿಟ್ಟಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇವರು ವರ್ತನೆ ಮಾಡ್ತಾ ಇದ್ರು ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ವಾ ಅಖಿಲೇಶ್? ಎಸ್ ಸರ್, ಅಂದ್ರೆ ಈಗಾಗಲೇ ದೊಡ್ಡ ಮಟ್ಟದ ಗ್ಯಾಂಗ್ ರೇಪಿನ ಆರೋಪ ಇರೋದು. ಆದ್ರೆ ಹೊರಗೆ ಬರ್ತಿದ್ದಂತೆ ಹಿಂಗ್ ಮಾಡ್ತಾರಂತಂದ್ರೆ ಅಂದ್ರೆ ಸಮಾಜ ಗಮನಿಸಬಹುದಾದ ಅಥವಾ ಹೆಣ್ಣು ಮಕ್ಕಳ ವಿಚಾರದಲ್ಲಾಗಲಿ ಅಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ತೀರಿ, ಚಾರ್ಜ್ ಶೀಟ್ ಹೆಂಗೆ ಸಬ್ಮಿಟ್ ಮಾಡ್ತೀರಿ, ಸಾಕ್ಷ್ಯಗಳನ್ನು ಹೆಂಗೆ ಒದಗಿಸ್ತೀರಿ, ಇವೆಲ್ಲವೂ ಕೂಡ ಸಮಗ್ರವಾಗಿ ಇನ್ನೊಮ್ಮೆ ತಿಳಿಯತಕ್ಕಂಥ ಅನಿವಾರ್ಯವಾದ ಪ್ರಸಂಗ ಬಂದೊದಗಿದೆ. ಇವತ್ತು ಜಾಮೀನು ಸಿಕ್ಕಿದೆ, ಇನ್ನು ಚಾರ್ಜ್ ಶೀಟಲ್ಲಿ ಅಂದರೆ ದೋಷಾರೋಪಣಾ ಪಟ್ಟಿಯಲ್ಲಿ ಇವರು ಯಾವ ರೀತಿಯ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ಇಂಥ ಪ್ರಕರಣಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಹೇಗೆ ಯಾರ ಹತ್ರ ವರ್ತನೆ ಮಾಡ್ತಾರೆ, ಆ ವರ್ತನೆ ಅಂದರೆ ಅರ್ಥ ಗೊತ್ತಲ್ಲ, ಸಾಕಷ್ಟು ಅರ್ಥ ಇದೆ ಇದಕ್ಕೆ ಮತ್ತು ಯಾವ ರೀತಿಯ ರಾಜಕಾರಣದ ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅದು ಗೊತ್ತಿರಲ್ಲ. ಬಹುಶಃ ಒಂದಷ್ಟು ರಾಜಕಾರಣದ ಇನ್ಫ್ಲೂಯೆನ್ಸ್ ಹಿನ್ನೆಲೆಯಲ್ಲಿ ನಮ್ಮ ಯಾರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಹಂನಿಂದ ಮತ್ತೆ ಪೊಲೀಸ್ ಥರ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇದು ಸ್ಪಷ್ಟ ಆಗ್ತಾ ಇದೆ. ಇಂತಹ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಆಗಲಿ ಅಥವಾ ರಾಜ್ಯ ಪೊಲೀಸ್ ಇಲಾಖೆ ಆಗಲಿ ಭಾಳ ಗಂಭೀರವಾಗಿ ಇನ್ನು ಮುಂದೆ ಈ ಥರ ಘಟನೆಗಳು ಆಗದಂತೆ ಇಂತಹ ವಿಚಾರಗಳಲ್ಲಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಬೇಕಾದರೂ ಅಷ್ಟೇನೂ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸುವ ಮೂಲಕ ಇಂಥ ಆರೋಪಿಗಳಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಅವರು ಕ್ರಮ ಜರುಗಿಸಬೇಕಾಗತ್ತೆ ಅಂತಕ್ಕಂಥದ್ದು ಗ್ಯಾರಂಟಿ ನ್ಯೂಸ್ ಆಗ್ರಹ ಮಾಡುತ್ತೆ. ಎಸ್ ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.